ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ವಿಶೇಷ ಪೂಜೆ ನಡೆಯುತ್ತೆ ಅಂತ ಹೇಳಿ ಲಕ್ಷಾಂತರ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಹಾಗಾಗಿ ಅವತ್ತಿನ ದಿವಸಗಳಲ್ಲಿ ನಾವು ವಿಶೇಷವಾದಂತಹ ವ್ಯವಸ್ಥೆನ ಮಾಡಬೇಕಾಗಿರುತ್ತೆ. ಈ ವರ್ಷವೂ ಕೂಡ ಈ ತಿಂಗಳು 17ನೇ ತಾರೀಕಿಂದ, ಜುಲೈ 17ನೇ ತಾರೀಕಿಂದ ಆಗಸ್ಟ್ 7ನೇ ತಾರೀಕು ತನಕ ವಿಶೇಷವಾದಂತಹ ಪೂಜಾ ದಿವಸಗಳಿರುತ್ತೆ. ಹಾಗಾಗಿ ಭಕ್ತಾದಿಗಳು ಬರ್ತಾರೆ. ಸೊ ನಾವು ಪ್ರಾಧಿಕಾರದಲ್ಲಿ ಒಂದು ಸಭೆ ಮಾಡಿ ಇವತ್ತು ಆ ದಿವಸಗಳಲ್ಲಿ ಭಕ್ತರು ಬಂದಾಗ ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ಹೇಳಿ, ಆ ವ್ಯವಸ್ಥೆ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತೇಳಿ ಚರ್ಚೆ ಮಾಡಿ ಇವತ್ತು ಆ ಎಲ್ಲ ಸಿದ್ಧತೆಗಳು ಆಗುವಂಗೆ ಸೂಚನೆ ಕೊಟ್ಟಿದೆ. ಕಳೆದ ಬಾರಿ ಮುಖ್ಯವಾಗಿ ಏನಾಗಿತ್ತು ಅಂತಂತಂದರೆ VIP ಬಂದಿದ್ದರಿಂದ ಸಾಮಾನ್ಯ ಸರತಿಲಿರೋರಿಗೆ ಮತ್ತು 300 ರೂಪೀಸ್ ಟಿಕೆಟ್ ತೊಗೊಂಡಿರೋರಿಗೆ ತೊಂದರೆ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಮ್ಯಾನೇಜ್ ಮಾಡಬೇಕಾಗಿದೆ. ಮುಖ್ಯವಾಗಿ ಪಾಪ ಸಾಮಾನ್ಯ ಸರತಿಲಿ ಬರೋರಿಗೆ ತೊಂದರೆ ಆಗಬಾರ್ದು. ಅವ್ರು ಎಷ್ಟೊಂದು ಅವರ್ಸ್ ನಿಂತ್ಕೊಂಡು ದೇವ್ರ ದರ್ಶನಕ್ಕೆ ಕಾಯ್ತಿರ್ತಾರೆ. ಅವರಿಗೆ ಅನಗತ್ಯವಾಗಿ ತುಂಬ ಹೆಚ್ಚು ಸಮಯ ನಿಲ್ಲಿಸಬಾರ್ದು VIP ಕಾರಣದಿಂದ. ಸೊ ಹಾಗಾಗಿ ಕ್ರೌಡ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅವತ್ತಿನ ದಿವಸ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ ಬೆಟ್ಟದ ಮೇಲಕ್ಕೆ. ಲಲಿತ ಮಹಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಎಲ್ಲ ಪ್ರೈವೇಟ್ ವೆಹಿಕಲ್ಸ್ಗಳು ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ನಂತರ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಅಂತ ಹೇಳಿ ಅಲ್ಲಿಂದ ಮತ್ತೆ KSRTC ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿರ್ತೀವಿ. ಸೊ ಎಲ್ಲ ಭಕ್ತಾದಿಗಳು ಅಲ್ಲಿ KSRTC ಬಸ್ ಹತ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟದಲ್ಲಿರುವಂಥ ಪಾರ್ಕಿಂಗ್ ಸ್ಥಳಕ್ಕೆ ಬರ್ತಾರೆ ಮತ್ತು ಅಲ್ಲಿಂದ ಕ್ಯೂನಲ್ಲಿ ಹೋಗ್ತಾರೆ. ಮತ್ತು 2000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸಾರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕೆಂದರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ತಿಲಿ ನಿಂತಿರ್ತಾರಲ್ಲ, ಆ ಸರ್ತಿನೇ ಜಾಯ್ನ್ ಆಗೋದು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರಲಿಲ್ಲ. ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. 2000 ರೂಪಾಯಿ ಟಿಕೆಟ್ ಅವ್ರಿಗೂ ಕೂಡ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಅವರು ಕೂಡ ಬೆಟ್ಟದ ತಪ್ಪಲಲ್ಲಿ ಲಲಿತ ಮಹಲ್ ಹತ್ರ ಏನು ಪಾರ್ಕಿಂಗ್ ಇರುತ್ತೆ ಅಲ್ಲೇ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬೇಕು. ಬಟ್ ಅವ್ರಿಗಿಂತ ವಿಶೇಷವಾಗಿ ಓಲ್ವೋ ಬಸ್ಗಳಿರುತ್ತೆ ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. 2000 ರೂಪಾಯಿ ಟಿಕೆಟ್ ತೊಗೊಂಡಿರೋರು ವಿಶೇಷ ದರ್ಶನಕ್ಕೆ. ಸೊ ಅವ್ರು ಆ ಬಸ್ಸಿಂದ ಅವ್ರಿಗೆ ಬೇರೆ ಒಂದು ಕ್ಯೂ ಮಾಡಿರ್ತೀವಿ, ಸಾಮಾನ್ಯ ಸರತಿ ಅಲ್ಲದೆ. ಸೊ ಆ ಕ್ಯೂನಲ್ಲಿ ಅವ್ರು ಬೇಗ ಹೋಗಿ ದರ್ಶನ ಪಡ್ಕೋಬೋದು. ಅವ್ರಿಗೆ ಬೇರೆ ಅಂತ ಎಂಟ್ರಿ ಪಾಯಿಂಟ್ ಕೂಡ ಇರುತ್ತೆ. ಈಗ ಕಳೆದ ಬಾರಿ VIP ಏನಾಗ್ತಿತ್ತು ಅಂತಂದರೆ ಬೆಳಗಿಂದ ಸಾಯಂಕಾಲ ತನಕ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಿತ್ತು. ಸೊ ಈ ಸರಿ ಅದನ್ನು ತಡಿಬೇಕು ಅಂಥೇಳಿ, ತಪ್ಪಿಸ್ಬೇಕು ಅಂಥೇಳಿ ನಾವು VIP ಒಂದು ನಿಗದಿತವಾದಂಥ ಸಮಯ ಇಟ್ಟಿದ್ದೇವೆ. ಅವ್ರು ಆ ಸಮಯದಲ್ಲಿ ಮಾತ್ರ ಬರಬೇಕು. ಬೆಳಗ್ಗೆ ಒಂದು 4 ಅವರ್ ಇಟ್ಟಿರ್ತವೆ, ಸಾಯಂಕಾಲ ಒಂದು 3 ಅವರ್ ಇಟ್ಟಿದ್ದಾವೆ. ಬೆಳಗ್ಗೆ ಬಹುಶಃ ಬೆಳಗ್ಗೆ 6:30 5:30 to 9:30 ಬೆಳಗ್ಗೆ ಮಾತ್ರ, ಸಾಯಂಕಾಲ ಇಟ್ಟಿಲ್ಲ. ಸೊ ಸಾಯಂಕಾಲ VIP ಅವಕಾಶ ಇಲ್ಲ. ಬಟ್ ಅದನ್ನು ನೋಡಿಕೊಂಡು ಅದನ್ನು ಚೇಂಜು ಮಾಡ್ಕೋಬೋದು, ಜನ ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿಕೊಂಡು. ಸೊ VIP ಒಂದು ನಿಗದಿತವಾದ ಸಮಯ ಮಾಡಿದ್ವಿ, ಬೆಳಗ್ಗೆ 5:30 9:00 ತನಕ. ಸೊ ಆ ಸಮಯದಲ್ಲಿ ಮಾತ್ರ ನಾವು VIP ದರ್ಶನ ಕೊಡ್ತೀವಿ. ಅವರು ಕೂಡ ಇಲ್ಲಿ ಆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿ ಅಲ್ಲಿಂದ ಅವ್ರಿಗೂ ಕೂಡ ಪ್ರಾಧಿಕಾರದಿಂದ ವೆಹಿಕಲ್ ಇರುತ್ತೆ. ಆ ವೆಹಿಕಲಲ್ಲೇ ಅವರು ಕೂಡ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು. ಅವ್ರ ವೆಹಿಕಲ್ ಏನಿದ್ರು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಅಷ್ಟೇ, ಯಾರಿಗೆ ಪ್ರೋಟೋಕಾಲ್ ಇರುತ್ತೆ ಅವ್ರಿಗೆ. ನಂತರ ಅಲ್ಲಿಂದ ಪ್ರಾಧಿಕಾರದಿಂದ ವಾಹನ ವ್ಯವಸ್ಥೆ ಇರುತ್ತೆ, ಅಲ್ಲಿಂದ ಅವ್ರು ಆ ವಾಹನ ಹತ್ಕೊಂಡು ಹೋಗ್ಬೇಕು. ಈಗ VIP ರೆಕಮೆಂಡೇಶನ್ ಲೆಟರ್ ತೊಗೊಂಡು ಬಂದು ಅವರು ಕೂಡ ನಮಗೆ VIP ದರ್ಶನದಲ್ಲೇ ಬಿಡಿ ಅಂತ ಕೇಳ್ತಾರೆ. ಅದು ನಮಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ರೆಕಮೆಂಡೇಶನ್ ಲೆಟ್ರ್ ಇದ್ದರೆ ಅವ್ರಿಗೆ ನಾವು VIP ದರ್ಶನದಲ್ಲಿ ಕೊಡೋದಿಲ್ಲ. ಅವ್ರಿಗೆ ಸಪ್ರೇಟ್ ಏನಾದರೂ ಒಂದು ಬೇರೆ ಕ್ಯೂ ಇರುತ್ತೆ. ಅವರು ಮಹಾಬಲೇಶ್ವರ ದೇವಸ್ಥಾನದಿಂದ ಸುತ್ತಾಕೊಂಡು ಮತ್ತೆ ವಾಪಸ್ಸು ಸಾಮಾನ್ಯ ಸರತಿಗೆ ಜಾಯ್ನ್ ಆಗಿ ಮೇನ್ ಎಂಟ್ರೆನ್ಸಿಂದ ಹೋಗಿ ಅವ್ರು ದರ್ಶನ ಮಾಡ್ತಾರೆ. ಅವ್ರ ವೆಹಿಕಲ್ಲು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಮಾತಾಡ್ತಾರೆ. ನಾ ಹೇಳಿದ್ದೀನಿ ಸ್ಟ್ರಿಕ್ಟಾಗಿ VIP ಅವ್ರು ಇಮಿಡಿಯೇಟ್ ಫ್ಯಾಮಿಲಿಗಳಿಗೆ ಮಾತ್ರ ಬಿಡಬೇಕು, ಅವ್ರಿಗೆ ಮಾತ್ರ ಬಿಡಬೇಕು. ರೆಕಮೆಂಡೇಶನ್ ಲೆಟರ್ ಅವ್ರಿಗೆ ನಾವು ಯೋಚನೆ ಮಾಡ್ತೀವಿ, ಅವ್ರನ್ನ ಮಹಿಷಾಸುರ ಸ್ಟ್ಯಾಚ್ಯೂ ತಂದು ಬಿಡೋದು ಅಥವಾ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆಗೆ ಇದು ಮಾಡೋದು. ಸೊ ಲಾಸ್ಟ್ ಟೈಮ್ ಅಲೋ ಮಾಡಿರಲಿಲ್ಲ, ಈ ಸರಿನೂ ಕೂಡ ನಾವು
ಇಲ್ಲ, ಅದು ತೀರ್ಮಾನ ಆಗಿದೆ. ಪ್ರೋಟೋಕಾಲ್ ಇರೋರಿಗೆ ಮಾತ್ರ ನಾವು ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಬಿಡ್ತೀವಿ. ಆದರೂ VIP ಲೆಟರ್ ತೊಗೊಂಡು ಏನಾದರೂ ಬಂದಿರ್ತಾರೆ, ಅವ್ರನ್ನ ನಾವು ಬೆಟ್ಟದ ತಪ್ಪಲೆಲ್ಲ ನಿಲ್ಲಿಸಿ ಅವ್ರಿಗೆ ಮಾಮೂಲಿ ಬಸ್ಗಳಿಂದ ಹತ್ಕೊಂಡು ಅವ್ರು ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹಾಂ. ಈಗ ಮೆಟ್ಲುಗಳಿಂದ ಹತ್ಕೊಂಡ್ಬರ್ತಾರಲ್ಲ ಅವ್ರಿಗೂ ಕೂಡ ಕ್ಯೂ ಸಿಸ್ಟಮೇ ಇರುತ್ತೆ. ಅವರು ಕೂಡ 2,000 ರೂಪಾಯಿ ಟಿಕೆಟ್ ತೊಗೊಂಡು ವಿಶೇಷ ದರ್ಶನ ತೊಗೊಳ್ಬೇಕಾದ್ರೆ ಅವಕಾಶ ಇರುತ್ತೆ. ಮತ್ತು ಸಾಮಾನ್ಯ ಸರ್ತಿಲಿ ಕೂಡ ಅವ್ರು ಬರಬೇಕಾಗತ್ತೆ. ಮತ್ತು ಬೆಟ್ಟ ಹತ್ತಬೇಕಾದ್ರೆ ನಾವು ಅವ್ರಿಗೆ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಮೆಟ್ಲುಗಳೆಲ್ಲ ಏನಾದರೂ ರಿಪೇರಿ ಇದು ಡ್ಯಾಮೇಜ್ ಆಗಿದೆ ಅದೆಲ್ಲ ರಿಪೇರಿ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಅಲ್ಲೆಲ್ಲ ಬ್ಯಾರಿಕೇಡಿಂಗ್ ಹಾಕಿರಬೇಕು ಅಂತ ಹೇಳಿದ್ದೇವೆ. ಮತ್ತು ಅವರು ಬರಬೇಕಾದ್ರೆ ಏನಾದರೂ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಮತ್ತು ಹಾಲಿನ ವ್ಯವಸ್ಥೆ ಅಥವಾ ಬಿಸ್ಕೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂತಂದರೆ ನಡ್ಕೊಂಡು ಬರಬೇಕು ಮತ್ತು ಕ್ಯೂನಲ್ಲಿ ನಿಂತ್ಕೊಳ್ಬೇಕು. ಸೊ ಆ ಟೈಮಲ್ಲಿ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಹೇಳಿ ಹಾಲು ಅಥವಾ ಏನಾದರೂ ಬಿಸ್ಕೆಟ್ ವ್ಯವಸ್ಥೆ ಕೂಡ ಎಲ್ಲ ಮಾಡಿರ್ತಾರೆ. ಮತ್ತು ರಕ್ಷಣಾ ಸಿಬ್ಬಂದಿಯವರು ಕೂಡ ಇದ್ದೇ ಇರ್ತಾರೆ. ಮತ್ತು ವೈದ್ಯಕೀಯ ಸಿಬ್ಬಂದಿಯವರು ಕೂಡ ಇರ್ತಾರೆ. ಈಗ ಕಳೆದ ಬಾರಿ ಅದರಿಂದನೇ ನಮಗೆ ಸಮಸ್ಯೆ ಆಗಿದ್ದು, ಅದನ್ನೇ ಮನಗಂಡು ಈ ಸರಿ ನಾವು VIP ಒಂದು ನಿಗದಿತ ಸಮಯ ಮಾಡಿದ್ವಿ. ಆಯಿತಾ, VIP ಯಾರು ಪ್ರೋಟೋಕಾಲ್ ಇರುತ್ತೋ ಅವ್ರಿಗೆ ಮಾತ್ರ ವೆಹಿಕಲ್ಸ್ ಅಲೋ ಮಾಡ್ತಾಯಿದ್ವಿ. ಯಾರು ಪ್ರೋಟೋಕಾಲ್ ಇರಲ್ಲ ಅವರು ಕೂಡ ಬೇರೆಯವ್ರ ಥರನೇ ಕೆಳಗಡೆ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸಾರ್ವಜನಿಕ ಬಸ್ಗಳಲ್ಲೇ ಬರಬೇಕು. ಮತ್ತು ಅವ್ರ ರೆಕಮೆಂಡೇಷನಿಂದ ಅವ್ರಿಗೆ ಬೇಕಾದ್ರೆ ಒಂದು ಸಪ್ರೇಟ್ ಕ್ಯೂ ಮಾಡಿರ್ತೀವಿ. ಈಗ 2,000 ರೂಪಾಯಿ ಟಿಕೆಟ್ಗಳಿಗೆ ಕೌಂಟ್ರ್ಗಳು ಪಾರ್ಕಿಂಗ್ ಹತ್ರನೂ ಇರುತ್ತೆ, ಬೆಟ್ಟದ ಮೇಲೂ ಇರುತ್ತೆ. ಆ್ಯಪ್ ಮಾಡಿದ್ದೀವಿ, ಆ್ಯಪ್ನಲ್ಲಿ ಕೂಡ 2,000 ರೂಪಾಯಿ ಟಿಕೆಟ್ನ ಅವ್ರಿಗೆ ತೊಗೋಬೋದು. ಮತ್ತು 2,000 ರೂಪಾಯಿಗೆ ವಿಶೇಷವಾಗಿ ಒಂದು ಕಿಟ್ ಬೇರೆ ಮಾಡಿದ್ದೀವಿ. ಶ್ರೀಚಕ್ರ ಸಿಂಬಲ್ ಇರುವಂಥ ಒಂದು ಕಿಟ್ಟು. ಓಕೆ, ಅದು ಲಾಸ್ಟ್ ಟೈಮ್ ಮಾಡಿದ್ದೆ. ಓಕೆ, ಈ ಬಾರಿ ಒಂದು ಕಿಟ್ ಮಾಡಿ ಅದರೊಳಗೆ ಒಂದು ವಾಟರ್ ಬಾಟಲ್ಲು, ಒಂದು ಚಾಮುಂಡೇಶ್ವರಿ ದೇವಿಯ ಒಂದು ಫೋಟೋ, ಪ್ರಸಾದ, ಲಡ್ಡು ಪ್ರಸಾದ. ಸೊ ನೀವು ಮಾಧ್ಯಮದವ್ರು ನೀವೇ ಹೇಳ್ತಾ ಇದ್ದೀರಿ, ನಿಮ್ಮನ್ನು ಕೂಡ ಕರೆಕ್ಟಾಗಿ ಯಾರಿಗೆ ಅದನ್ನು ನೋಡಿಬಿಟ್ಟು ಲಿಮಿಟೆಡ್ ನಂಬರ್ಸ್ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ನೋಡಿ ಕೊಡ್ತೀವಿ. ಏನು ಕೊಟ್ರೆ ಲೈವ್ ಮಾಡ್ತಾ ಇದ್ದೀವಿ. ಇಲ್ಲ, ಯಾರಾದರೂ ಬರಬೇಕಲ್ಲ, ಏನಾದರೂ ಜನರನ್ನ ಕೇಳೋದಕ್ಕೆ ವ್ಯವಸ್ಥೆ ಇದೆ ನೋಡೋಕ್ಕೆ. ಸಿಕ್ಕವ್ರೆಲ್ಲರಿಗೂ ಇಲ್ಲ, ಅದನ್ನು ಲಿಮಿಟೆಡ್ ಆಗಿ ಮೊದಲೇ ಪರ್ಮಿಷನ್ ತೊಗೊಂಡು ಯಾರು ತೊಗೊಂಡಿರ್ತಾರೆ ಅಂಥವ್ರಿಗೆ ಪಾಸ್ ಕೊಟ್ಟು ಮಾಡಿಸ್ತೀವಿ. ಇಲ್ಲ, ಇದು ಅಲ್ಲಿ ಕ್ಯೂನಲ್ಲಿ ಸಿಂಗಲ್ ಪರ್ಸನ್ ಕ್ಯೂ ಇರೋದ್ರಿಂದ ಅವ್ರಿಗೆ ಸಪ್ರೇಟಾಗಿ ಯಾವುದೇ ಕ್ಯೂ 2,000ಕ್ಕೆ ಬೆಳಗಿನ ಸಾಯಂಕಾಲ ಇರುತ್ತೆ. VIP ಬಂದು ತೊಂದರೆ ಆಗುತ್ತೆ ಅಂತೇಳಿ ಎಲ್ಲ ಟೈಮಲ್ಲಿ ಅವ್ರು ಬರಬಾರ್ದು ಅಂತೇಳಿ ಅವ್ರಿಗೆ ಒಂದು ಸಪ್ರೇಟ್ ಸಮಯ ನಿಗದಿ ಮಾಡಿದ್ವಿ. ನೋಡೋಣ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಆಮೇಲೆ ಏನಾಗುತ್ತೆ ಅಂದರೆ ಅವರು ಮಹಿಳೆಯರನ್ನೇ ಸಪ್ರೇಟ್ ಲೈನ್ ಮಾಡಿದ್ರೆ ಈ 1 ಲಕ್ಷದ ಮೇಲೆ ಜನ ಬರ್ತಾ ಇದ್ದಾರೆ. ಒಂದೊಂದು ಸರಿ ಕ್ಯೂ 5ರಿಂದ 6 ಗಂಟೆ, ಕೆಲವು ಸಮಯ 8 ಗಂಟೆ ತನಕ ಹೋಗಿದೆ. ಸೊ ಅಷ್ಟೊಂದು ಸಮಯ ಮಹಿಳೆಯರು ಪ್ರತ್ಯೇಕವಾಗಿ ಫ್ಯಾಮಿಲಿಯಿಂದ ಇರಬೇಕಾಗತ್ತೆ. ಸೊ ಅದು ಕೂಡ ತೊಂದರೆ ಆಗುತ್ತೆ. ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ಒಂದೇ ಕ್ಯೂ ಮಾಡಿದ್ದೀವಿ. ಬಟ್ ಹೋಗ್ತಾ ನೋಡೋಣ, ಹಿಂಗೆ ಸಿಚುವೇಶನ್ ಬರ್ತಾ ಅದ್ರ ಪ್ರಕಾರ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬೇಕು. ಹಾಂ, ಈಗ DOTಗಳು ತಾವೇ ಬಂದು ಸೇವಾರ್ಥವಾಗಿ ಪ್ರಸಾದ ಕೊಡಬೇಕು ಅಂತಂತಂದರೆ ಕೆಳಗಡೆ ಲಲಿತ್ ಮಲ್ ಪಾರ್ಕಿಂಗ್ ಇರುತ್ತಲ್ಲ, ಅಲ್ಲಿ ಮಾತ್ರ ಕೊಡಬೇಕು ಅಂತ ಹೇಳಿ ನಾವು ಹೇಳಿ. ಇಲ್ಲ, ಯಾರಿಗೂ ಕೂಡ ಬೆಟ್ಟದ ಮೇಲೆ ಅವಕಾಶ ಮಾಡಿಕೊಡ್ತಿಲ್ಲ. ಕೆಳಗಡೆ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲರೂ ಕೂಡ ಅಲ್ಲೇ ಪಾರ್ಕ್ ಮಾಡಿ ವೆಹಿಕಲ್ಸ್ ಮೇಲೆ ಹೋಗೋದ್ರಿಂದ ಎಲ್ಲ ಭಕ್ತಾದಿಗಳು ಅಲ್ಲಿ ಬಂದೇ ಬರ್ತಾರೆ. ಸೊ ಹಾಗಾಗಿ ಸೇವೆ ರೂಪದಲ್ಲಿ ಅವ್ರೇನಾದ್ರು ಪ್ರಸಾದ ಹಂಚಬೇಕು ಅಂದರೆ ಅಲ್ಲೇ ಮಾಡಬೇಕು ಅಂತ ಕೂಡ ಹೇಳಿ. ಖಾಸಗಿ ವಾಹನ ಬೇಕಾಗಿಲ್ಲ, ವೆಹಿಕಲ್ ಪಾಸ್ಗಳು ಜಾಸ್ತಿ
ಯಾರಿಗೂ ವೆಹಿಕಲ್ ಪಾಸೇ ಕೊಡ್ತಾ ಇಲ್ಲ. ಯಾರಿಗೆ ಪ್ರೋಟೋಕಾಲ್ ಇದೆ ಅವ್ರಿಗೆ ಮಾತ್ರ ಖಾಸಗಿ ವೆಹಿಕಲ್ನ ಬಿಡ್ತಾರೆ. ಪ್ರೋಟೋಕಾಲ್ ಇರುತ್ತೆ ಕೆಲವ್ರಿಗೆ, ಮಿನಿಸ್ಟ್ರಿಗಳಿಗಿರುತ್ತೆ, ಮಂತ್ರಿಗಳಿಗಿರುತ್ತೆ, MLAಗಳಿಗಿರುತ್ತೆ. ಸೊ ಆ ಥರದ್ದು ಒಂದು ಪ್ರೋಟೋಕಾಲ್ ಮೊದಲೇ ಏನಿದೆ ನಮ್ಮದು ಡಿಸೈಡ್ ಆಗಿದೆ, ಅವ್ರಿಗೆ ಮಾತ್ರ ಬಿಡ್ತೀವಿ ಅಷ್ಟೇ. ಹೌದೌದು. ಪ್ರಾಬ್ಲಮ್ ಆಗೋದು VIP ಗಳು ಮತ್ತು ಅವ್ರ ಇಮಿಡಿಯೇಟ್ ಫ್ಯಾಮಿಲಿಯಿಂದಲ್ಲ, ಅವ್ರನ್ನ ರೆಕಮೆಂಡೇಶನ್ ಲೆಟರ್ ತೊಗೊಂಡ್ಬರ್ತಾರಲ್ಲ ಅವರಿಂದ ಪ್ರಾಬ್ಲಮ್ ಆಗೋದು. ಸೊ ಅದನ್ನು ತಡೆಯೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಎಲ್ಲಿ? ಹೌದಾ? ಯಾವಾಗ? ಎಷ್ಟು ಸಾವಾಗಿದೆ? ಎಲ್ಲಿ? ಸ್ಕೂಲ್? ಹೌದಾ? ಗೊತ್ತಿಲ್ಲ. ಆ ತಡೆಗೋಡೆ ಯಾವಾಗ ಕಟ್ಟಿರೋದು, ಎಷ್ಟು ವರ್ಷಗಳಾಗಿದೆ, ಶಿಥಿಲ ಆಗಿತ್ತಾ ಅಥವಾ ಹೊಸದಾಗಿ ಕಟ್ಟಿ ಏನಾದರೂ ಕ್ವಾಲಿಟಿ ಸರಿಯೋ ಅದೆಲ್ಲ ನನಗೇನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಬಟ್ ಅಫ್ಕೋರ್ಸ್ ಇದು ದುರದೃಷ್ಟಕರ, ಈ ಥರ ಎಲ್ಲ ಆಗಬಾರ್ದಾಗಿತ್ತು. ಅಧಿಕಾರಿಗಳಲ್ಲಿ ಯಾರು ಸಂಬಂಧಪಟ್ಟಿರ್ತಾರೆ ಮತ್ತು ಅಲ್ಲಿ ಸಚಿವರು ಯಾರು ಸಂಬಂಧಪಟ್ಟಿರ್ತಾರೆ ಖಂಡಿತ ಇದನ್ನು ಗಮನಕ್ಕೆ ತೆಗೆದುಕೊಂಡು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ಸರಿಯಾಗಿ ಮಾಹಿತಿ ಇಲ್ಲ ಅಂದರೆ ತನಿಖೆ ಮಾಡಿ ಅದಕ್ಕೆ ಏನು ಕ್ರಮ ತೆಗೆದುಕೊಂಡು ತೆಗೆದುಕೊಂಡು. ಲಲಿತ್ ಮಹಲಲ್ಲಿ ಬೆಟ್ಟದ ತಪ್ಪಲಲ್ಲಿ ಲಲಿತ್ ಮಹಲ್ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿ ಗ್ರೌಂಡ್ ಎಲ್ಲ ಇದೆ. ಸೊ ಅಲ್ಲೆಲ್ಲ ವೆಹಿಕಲ್ಗಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ಮತ್ತೆ ಅವರು ಸಾರ್ವಜನಿಕ ಬಸ್ಗಳಲ್ಲಿ ಮೇಲ್ಬೋದು. ಆಮೇಲೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಕೂಡ ಹೇಳಿದ್ವಿ. ಸೊ ಹಾಗಾಗಿ ಯಾರಾದರೂ ಭಕ್ತಾದಿಗಳು ಪ್ಲಾಸ್ಟಿಕ್ ಮೀನು ಬಾಟ್ಲ್ ಏನು ತಂದಿದ್ರೆ ಅದನ್ನು ಕೂಡ ಪಾರ್ಕಿಂಗ್ ಫೆಸಿಲಿಟಿನಲ್ಲೇ ಇಡಿಸ್ಬಿಡ್ತೀವಿ. ಸೊ ಯಾರು ಕೂಡ ಮೇಲ್ಗಡೆ ಪ್ಲಾಸ್ಟಿಕ್ ತರೋಂಗಿಲ್ಲ, ಆ ರೀತಿ ಕೂಡ ಮಾಡ್ತೀವಿ. ಈಗಾಗಲೇ ಯಾರ್ಯಾರು ಅದಕ್ಕೆ ಜವಾಬ್ದಾರ ಇರ್ತಾರೆ ಅಧಿಕಾರಿಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಸೂಪರಿಂಟೆಂಡೆಂಟ್ ಹಿಡಿದು ಎಕ್ಸೈಸ್ ಇನ್ಸ್ಪೆಕ್ಟರಿಂದ ಹಿಡಿದು DC ತನಕ ಕೂಡ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಪೊಲೀಸವ್ರಿಗೂ ಹೇಳಿದ್ದೀವಿ ಯಾರು ಅದಕ್ಕೆ ಆ ಜ್ಯೂರಿಸ್ಡಿಕ್ಷನ್ ಇರುತ್ತೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ. ಅದಾದಮೇಲೆ ಕೂಡ ಎಲ್ಲ ಕಡೆ ಹೋಗಿ ನೀವು ಎಕ್ಸಾಮಿನ್ ಮಾಡಿ, ಇಡೀ ಮೈಸೂರು ಸಿಟಿನಲ್ಲಿ ಯಾರು ಈ ರೀತಿ ಅಕ್ರಮವಾಗಿ ಪರವಾನಗಿ ಇಲ್ಲದೆ ಮಾಡ್ತಿರ್ತಾರೆ ಅಂಥವ್ರ ಮೇಲೆ ಕೂಡ ಕ್ರಮ ತೆಗೆದುಕೋಬೇಕು ಅಂತ ಹೇಳಿದ್ವಿ. ಅದಾದಮೇಲೆ DC ಅವರು ಕೂಡ ಮೀಟಿಂಗ್ ಮಾಡಿದರು. ಅದಾದಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕಡೆ ಹೋಗಿ ಎಕ್ಸಾಮಿನ್ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಆದರೆ ಯಾರಾದರೂ ಪರವಾಗಿ ಇಲ್ಲದೆ ಇದ್ದವ್ರನ್ನೆಲ್ಲ ಮುಚ್ಚಿಸಿದ್ದಾರೆ. ಸೊ ಹಾಗಾಗಿ ಮತ್ತೆ ಎಲ್ಲ ಕಡೆ ಸುರಕ್ಷತಾ ಕ್ರಮಗಳು, ಫೈರ್ ಸೇಫ್ಟಿ ತೊಗೊಂಡಿದ್ದಾರಾ ಇಲ್ವಾ ಅದನ್ನು ನೋಡಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಯಾರು? A1 ಆರೋಪಿ ಏನೋ ಬೆಂಗಳೂರಿಗೆ ಹೋಗಿದೆ ಅಂತ ಪೇಪರ್ ಕೇಳ್ಪಟ್ಟೆ. ಬಟ್ ಅವ್ರ ಮೇಲೆ ಕೇಸ್ ಆಗಿರುತ್ತೆ. ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು ಅದ್ರ ಪ್ರಕಾರ ಆಗುತ್ತೆ. ಕಮಿಷನರ್ ಅವರೇ, ನೀವೇನಾದರೂ ನಮ್ಮಿಂದ ಟೋಟಲ್ ಎಲ್ಲ ಝೋನ್ಸಲ್ಲಿ ಮುಚ್ಚಿಸಿದ್ದೀವಿ ಸರ್. ಇಲ್ಲಿ ವೈಲೇಷನ್ ಆಗಿ ಮಾಡಿದ್ದಾರೆ. ಎಷ್ಟು ಮುಚ್ಚಿದ್ದೀವಿ ಅಂತ ಕೇಳಿ? 18ಕ್ಕಿಂತ ಜಾಸ್ತಿ ಅಂತ ವೈಲೇಷನ್ನ ನಾವು ಮುಚ್ಚಿಸಿದ್ವಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೀವು ಯಾವುದಾದ್ರು ನೀವು ಜೊತೆ ಹಾಂ ಮಳೆ ಕಡಿಮೆ ಆಗ್ತಾ ಇದೆ. ಬೆಂಗಳೂರಿಗೆ ಕುಡಿಯೋದಕ್ಕೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಶುರುವಾಗುತ್ತೆ. ಬರೀ ಎಲ್ಲಿನೋ ಪ್ರಭಾವದಿಂದಾಗಿ ಮಳೆ ಕೊರತೆ ಆಗುತ್ತೆ ಅಂತ ಹೇಳಿ ಮೆಟೀರಿಯಲ್ಸ್ಗಳ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ, ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ನಮಗೂ ಕೂಡ ಈ ಸರಿ 40%ಗಿಂತ ಹೆಚ್ಚು ಮಳೆ ಕೊರತೆ ಆಗುತ್ತಿದೆ. ನಾನು ಮೊನ್ನೆ ಭಾನುವಾರ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡೂ ಜಿಲ್ಲಾ ಆಡಳಿತವನ್ನು ಕರೆದು ಈ ಬಗ್ಗೆ ಚರ್ಚೆ ನಡೆಸಿದ್ದೀವಿ. ಸೊ ಹಾಗಾಗಿ ಎಲ್ಲಿ ನೀರಿನ ಸಮಸ್ಯೆ ಆಗುತ್ತೆ ಅಲ್ಲಿನ ಅಗತ್ಯ ಕ್ರಮಗಳನ್ನು ತೆಗೆದುಕೋಬೇಕು, ಅದನ್ನು ತೆಗೆದುಕೂ ಕೂಡ ಸೂಚನೆ ಮಾಡಿದ್ದೀವಿ. ಸೊ ಜಲಾಶಯಗಳಲ್ಲಿ ನೀರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಇಟ್ಕೊಳ್ಳೇಬೇಕು, ಅದನ್ನು ಬಿಡಬಾರ್ದು ಬೇರೆ ಪರ್ಪಸ್ಗಳಲ್ಲಿ ಕೂಡ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಎಲ್ಲ ಗ್ರಾಮಗಳಲ್ಲಿ ಕೂಡ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲೆಲ್ಲ ಕೊಳವೆ ಬಾವಿಗಳನ್ನು ಕೊರಿಬೇಕು. ಎಲ್ಲಿ ನೀರು ಬರ್ತಿಲ್ಲ ಅಲ್ಲಿ ಕೊಳವೆಗಳಿಂದ ಬಾಡಿಗೆ ತೊಗೋಬೇಕು. ಬಾಡಿಗೆಗೂ ಸಿಕ್ಕಿಲ್ಲ ಅಂತಂದರೆ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಿ ಕುಡಿಯೋ ನೀರಿನಾಗೆ ಯಾರಿಗೂ ಕೂಡ ತೊಂದರೆ ಆಗಿರೋಂಥ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳ್ತೀವಿ. ಈಗ ಗೊತ್ತಿಲ್ಲ, ಕೊಳವೆ ಬಾವಿಗಳು ಬಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಇಡೀ ಡಿಸ್ಟ್ರಿಕ್ಟ್ ಚಾಮರಾಜನಗರ ಮೈಸೂರು ಗ್ರೀನ್ ಝೋನಲ್ಲಿ. ಸೊ ಸಫಿಷಿಯೆಂಟ್ ಅಂಡರ್ಗ್ರೌಂಡ್ ವಾಟರ್ ಇದೆ. ಸೊ ಅಕಸ್ಮಾತ್ ಜಲಾಶಯಗಳು ತುಂಬಲಿಲ್ಲ ಅಂತಂತಂದರೆ ನದಿ ಮೂಲದಿಂದ ಕೊಡೋಕ್ಕಾಗಿಲ್ಲ ಅಂದರೂ ಕೂಡ ಅಂಡರ್ಗ್ರೌಂಡ್ ವಾಟರ್ನ ನಾವು ಕೊಡ್ತಿದ್ದೀವಿ. ಸೊ ಅಧಿಕಾರಿಗಳ ಪ್ರಕಾರ ಈಗ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ. ಈ ಮಾನ್ಸೂನ್ ಸೀಸನ್ನ ನಾವು ಎದುರಿಸ್ಬೋದು ಕುಡಿಯೋ ನೀರು ಬರ್ತಾರೆ.
ಯಾವ ರೀತಿ ಆಗಿದೆ? ಇಲ್ಲ, ಇಲ್ಲಿಗೆ ಫಸ್ಟು ನೀರಿಂದು ಇಟ್ಕೊಂಡು ಎಷ್ಟು ಇಟ್ಕೋಬೇಕು ಇಟ್ಕೊಂಡೇ ಬೇರೆ ಬಿಡಬೇಕು ಅಂತೇಳಿ ಸುಮ್ಮನೆ. ಮೀಡಿಯಾದವರಿಗೆ ಪಾರ್ಕಿಂಗ್ ಮಹಿಷಾಸುರ ಅಂತ ಅವ್ರಿಗೆ ದಯವಿಟ್ಟು ಇನ್ಸ್ಟ್ರಕ್ಷನ್ ಕೊಡಿ. ಇಲ್ಲ ಜಗಳ ಮಾಡ್ತಾರೆ ಇನ್ಸೂರೆನ್ಸಲ್ಲಿ ಪ್ರತಿ ವರ್ಷ ಮಹಿಷಾಸುರ ಪಾರ್ಕಿಂಗ್ ಮಾಡಿ ನಮ್ಮ ನಾವು ಹೋಗ್ತೀವಿ, ಸ್ಟಾರ್ಟಿಂಗ್ ಇಲ್ಲ ಹೇಳಿಲ್ಲ ಸರ್ ಅಂತ ದಯವಿಟ್ಟು ಕಾರ್ಡ್ ತೊಗೊಂಡು ಬನ್ನಿ. ಯಾರಿಗೂ ಕೂಡ ಮಹಿಷಾಸುರ ಸ್ಟ್ಯಾಚ್ಯೂಯಿಂದ ಎಂಟ್ರೆನ್ಸ್ ಇಲ್ಲ. ಈವನ್ ವಿ ಐ ಪಿಗಳಿಗೂ ಕೂಡ ಇಲ್ಲ. ಅವ್ರ ವೆಹಿಕಲ್ ಬಿಡೋದೇ ಇಲ್ಲ. ಅವರು ಕೂಡ ಪ್ರಾಧಿಕಾರದ ಏನು ವೆಹಿಕಲ್ ಮಾಡಿರ್ತಾರೆ ಆ ವೆಹಿಕಲಲ್ಲೇ ಹೋಗಿ. ಲಿಮಿಟೆಡ್ ಸ್ಪೇಸ್ ಇದೆ, ನಿಮಗೆ ಗೊತ್ತಿದೆ. ಟೂ ವೀಲರ್ ತೊಗೊಂಡು ಈಗ ಹೇಳಕ್ಕೆ ಬರಲ್ಲ. ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಭಕ್ತಾದಿಗಳು ಕಮ್ಮಿ ಇದ್ದಾಗ ಪ್ರತಿಯೊಬ್ಬರಿಗೂ ಹೆಚ್ಚು ಸಮಯ ಸಿಗುತ್ತೆ. ತುಂಬ ಜನ ಬಂದಾಗ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಎಲ್ಲರಿಗೂ ಕೂಡ ದರ್ಶನ ಸಮಯ ಕಮ್ಮಿ ಮಾಡಲೇಬೇಕಾಗುತ್ತೆ. ಕೊಡ್ತೀನಿ ನಾನು, ಮೀಡಿಯಾಗೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.